7ನೇ ಪಾಯಿಂಟ್ನಲ್ಲಿ ಅವಶೇಷಕ್ಕಾಗಿ ತಲಾಶ್ ಆರಂಭ ಆಗಿದೆ. 4ನೇ ದಿನದ ಉತ್ಖನನ ಕಾರ್ಯವನ್ನು ಎಸ್ಐಟಿ ಈಗ ಪ್ರಾರಂಭಿಸಿದೆ. ನಿಗೂಢ ವ್ಯಕ್ತಿಯ ಜೊತೆಗೆ 7ನೇ ಪಾಯಿಂಟ್ಗೆ ಬಂದಿದ್ದಾರೆ ಈಗ ಎಸ್ಐಟಿ ಚೀಫ್. ಆತನನ್ನ ಕರೆತಂದಿದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸಿದ್ವಿ ಈಗಾಗಲೇ. 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ, 4ನೇ ದಿನದ ಉತ್ಖನನ ಕಾರ್ಯ. 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ ನಂತರದಲ್ಲಿ ಈಗ 7ನೇ ಪಾಯಿಂಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 7ನೇ ಪಾಯಿಂಟ್ನಲ್ಲಿ ಏನಾದರೂ ಸಿಗುತ್ತಾ, ಮೂಳೆಗಳೇನಾದರೂ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ತಲಾಶ್ ನಡೆಸಲಾಗ್ತಾ ಇದೆ. ಆರಂಭ ಆಗಿದೆ ಉತ್ಖನನ ಕಾರ್ಯ ಅನ್ನುವಂಥ ಮಾಹಿತಿ ಅಲ್ಲಿ ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು, ಕಾರ್ಮಿಕರು ಎಲ್ಲರೂ ಕೂಡ ಆಗಮಿಸ್ತಾ ಇರೋದು, ಒಬ್ಬೊಬ್ಬರಾಗೆ ಆಗಮಿಸ್ತಾ ಇದ್ದಾರೆ. ಆ ನಿಗೂಢ ವ್ಯಕ್ತಿಯನ್ನ ಕೂಡ ಕರೆತರಲಾಯಿತು. ಆತನನ್ನ ಕರೆತಂದು ಈಗ 7ನೇ ಪಾಯಿಂಟ್ನಲ್ಲಿ ತಲಾಶ್ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ಎಸ್ಐಟಿ ತಂಡ ತಲುಪಿದ ನಂತರದಲ್ಲಿ 7ನೇ ಪಾಯಿಂಟ್ ನತ್ತ ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ವಿಜುವಲ್ಸ್ ಅಲ್ಲಿ ಲೈವ್ ವಿಜುವಲ್ಸ್, ನೇರ ದೃಶ್ಯಾವಳಿಗಳು. ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ, 6ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಪಾಯಿಂಟ್ ಅದು. ಆತನೇ ತೋರಿಸಿದಂಥ 6ನೇ ಮಾರ್ಕಿಂಗ್. ಈಗ ಅಧಿಕಾರಿಗಳು ಜೊತೆಗೆ ಹಿಟಾಚಿ ಎಲ್ಲವನ್ನು ಕೂಡ ಕರೆತರಲಾಗ್ತಾ ಇದೆ. ಅಂದರೆ ಹಿಟಾಚಿಯನ್ನು ಕೂಡ ತರಲಾಗ್ತಾ ಇದೆ. ಸಾಕಷ್ಟು ಆಳ ನಿನ್ನೆ ಕೂಡ ಆಗದಿದ್ರು, ಹಾಗಾಗಿ ಇವತ್ತು ಕೂಡ ಸಾಕಷ್ಟು ಆಳ ಆಗಿರುವಂಥ ಸಾಧ್ಯತೆ ಕೂಡ ಇರೋದ್ರಿಂದ ಮುಸುಕುದಾರಿ ಕೂಡ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಆತನನ್ನ ಕರೆದುಕೊಂಡು ಬರಲಾಗ್ತಾ ಇದೆ. ಆತನ ಜೊತೆಯಲ್ಲಿ ವಿಡಿಯೋ ರೆಕಾರ್ಡಿಂಗ್, ಜೊತೆಯಲ್ಲಿ ಅಧಿಕಾರಿಗಳು, ಕಂದಾಯ ಇಲಾಖೆ, ಎಸ್ಐಟಿ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಎರಡು ಕೂಡ ಎಕ್ಸ್ಕ್ಲೂಸಿವ್ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಮುಸುಕುದಾರಿಯನ್ನ ಕರೆತರಲಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಹಿಟಾಚಿ ಕೂಡ ಬರ್ತಾ ಇರೋದು. ನಿನ್ನೆ ಕಾರ್ಮಿಕರು ಸಾಕಷ್ಟು ಆಳ ಅಗ್ದಿದ್ರು, 4 ಅಡಿವರೆಗೂ ಕಾರ್ಮಿಕರು ಅಗ್ದಿದ್ರು 6ನೇ ಪಾಯಿಂಟ್ನಲ್ಲಿ. ಆ ನಂತರದಲ್ಲಿ ಹಿಟಾಚಿಯನ್ನ ಬಳಸಲಾಯಿತು. ಇವತ್ತು ಕೂಡ ಹಿಟಾಚಿಯನ್ನ ಬಳಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಹಿಟಾಚಿಯನ್ನ ತರಲಾಗ್ತಾ ಇದೆ. ಹಿಟಾಚಿ ಕೂಡ ಬರ್ತಾ ಇರೋದನ್ನು ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆಯಲ್ಲಿ ಮುಸುಕುದಾರಿ ವ್ಯಕ್ತಿ ಮಾರ್ಕ್ ಮಾಡಿದೀವಲ್ಲ, ಪ್ರತಿ ಬಾರಿಯೂ ಕೂಡ ಒಂದೇ ರೀತಿಯ ವೇಷಭೂಷಣಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಮುಸುಕುದಾರಿ ವ್ಯಕ್ತಿ ಇವತ್ತು ಕೂಡ ಅದೇ ರೀತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಮಳೆ ಬರುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ರೈನ್ ವೇರ್ ಅದನ್ನು ಕೂಡ ಹಾಕ್ಕೊಂಡಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಇಡೀ ದಿನ ಅಲ್ಲೇ ಇರೋದ್ರಿಂದ 11:30 ಅಷ್ಟೊತ್ತಿಗೆ ನಿನ್ನೆ ಕೂಡ ಶುರುವಾಗಿತ್ತು, ಆರಂಭ ಆಗಿತ್ತು ಉತ್ಖನನ ಕಾರ್ಯ. ಇವತ್ತು ಕೂಡ ಅದೇ ಸಮಯಕ್ಕೆ ಸರಿಯಾಗಿ ಶುರುವಾಗ್ತಾ ಇದೆ, ಸಂಜೆವರೆಗೂ ಆಗೋದ್ರಿಂದ ಅದರ ಮಧ್ಯದಲ್ಲಿ ಮಳೆ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇದೆ. ಆ ದಾರಿ ಮಧ್ಯೆ ಬರುವಂಥ ಸಂದರ್ಭದಲ್ಲಿ ಆ ಮುಸುಕುದಾರಿ ಏನನ್ನೋ ತೋರಿಸ್ದ, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲಿರುವಂಥ ಪಕ್ಕದಲ್ಲಿರುವಂಥ ಅಧಿಕಾರಿಗೆ ಏನನ್ನೋ ಪಾಯಿಂಟ್ ಮಾಡಿ ತೋರಿಸ್ತಾನೆ, ಎಲ್ಲೇನೋ ಇದೆ ಅನ್ನುವಂಥ ರೀತಿಯಲ್ಲಿ. ಆ ನಂತರದಲ್ಲಿ ಪಕ್ಕದಲ್ಲಿದ್ದಂಥ ವ್ಯಕ್ತಿ ಏನೋ ಆಜ್ಞೆಯನ್ನು ಕೊಡ್ತಾನೆ, ಏನಿಲ್ಲ ಅದು ಅನ್ನೋ ಥರ ಏನೋ ಒಂದು 2 ಲೈನ್ಸ್ ಆಫ್ ಕಾನ್ವರ್ಸೇಷನ್ ಅಲ್ಲಿ ನಡೆದಿರೋದು ಬೈ ಆಕ್ಷನ್ ಗೊತ್ತಾಗ್ತಾ ಇದೆ. 7ನೇ ಪಾಯಿಂಟ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, 7ನೇ ಪಾಯಿಂಟ್ ಇದು ಇವತ್ತು ಉತ್ಖನನ ನಡೆಯುವಂತಹ ಜಾಗ. ಎಕ್ಸಾಕ್ಟ್ಲಿ ಇದೇ ಜಾಗದಲ್ಲಿ ಇವತ್ತು ಉತ್ಖನನ ಆರಂಭ ಆಗುತ್ತೆ. ಅಲ್ಲಿ ಮಾರ್ಕ್ ಮಾಡಿದ್ದಾರೆ, ಜೊತೆಯಲ್ಲಿ ಕಂಪ್ಲೀಟ್ ಆಗಿ ಆ ಜಾಗವನ್ನು ಸೆಕ್ಯೂರ್ ಮಾಡಿದ್ದಾರೆ ವಿತ್ ಟೇಪ್. ಆ ಜಾಗದಲ್ಲಿ ಇವತ್ತು ಉತ್ಖನನ ಆರಂಭ ಆಗುತ್ತೆ. ಹಿಟಾಚಿ ಕೂಡ ಬಂದಿದೆ, ಕಾರ್ಮಿಕರು ಕೂಡ ಆಗಮಿಸಿದ್ದಾರೆ, ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಇನ್ನೇನು ಉತ್ಖನನ ಆರಂಭ ಆಗುತ್ತೆ. ಆದರೆ ಇಲ್ಲಿ ಏನು ಸಿಗುತ್ತೆ ಅನ್ನುವಂಥ ಕುತೂಹಲ. ಅದರಲ್ಲೂ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕ ನಂತರದಲ್ಲಿ ಈ 7ನೇ ಪಾಯಿಂಟ್ನಲ್ಲಿ ಏನು ಸಿಗುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲ ಸಹಜವಾಗಿ ಸಾರ್ವಜನಿಕರಲ್ಲಿ, ಅದರ ಜೊತೆಯಲ್ಲಿ ಎಲ್ರಿಗೂ ಕೂಡ ಇರುವಂಥದ್ದು. ಅದರ ಜೊತೆಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಸಿಕ್ಕಿರುವಂತಹ ಮೂಳೆಗಳಿಗೆ ಸಂಬಂಧ 7ನೇ ಪಾಯಿಂಟ್ನಲ್ಲಿ ಅವಶೇಷಕ್ಕಾಗಿ ತಲಾಶ್ ಆರಂಭ ಆಗಿದೆ. 4ನೇ ದಿನದ ಉತ್ಖನನ ಕಾರ್ಯವನ್ನು ಎಸ್ಐಟಿ ಈಗ ಪ್ರಾರಂಭಿಸಿದೆ. ನಿಗೂಢ ವ್ಯಕ್ತಿಯ ಜೊತೆಗೆ 7ನೇ ಪಾಯಿಂಟ್ಗೆ ಬಂದಿದ್ದಾರೆ ಈಗ ಎಸ್ಐಟಿ ಚೀಫ್. ಆತನನ್ನ ಕರೆತಂದಿದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸಿದ್ವಿ ಈಗಾಗಲೇ. 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ, 4ನೇ ದಿನದ ಉತ್ಖನನ ಕಾರ್ಯ. 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ ನಂತರದಲ್ಲಿ ಈಗ 7ನೇ ಪಾಯಿಂಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 7ನೇ ಪಾಯಿಂಟ್ನಲ್ಲಿ ಏನಾದರೂ ಸಿಗುತ್ತಾ, ಮೂಳೆಗಳೇನಾದರೂ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ತಲಾಶ್ ನಡೆಸಲಾಗ್ತಾ ಇದೆ. ಆರಂಭ ಆಗಿದೆ
ಉತ್ಖನನ ಕಾರ್ಯ ಅನ್ನುವಂಥ ಮಾಹಿತಿ ಅಲ್ಲಿ ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು ಕಾರ್ಮಿಕರು ಎಲ್ಲರೂ ಕೂಡ ಆಗಮಿಸ್ತಾ ಇರೋದು, ಒಬ್ಬೊಬ್ಬರಾಗೆ ಆಗಮಿಸ್ತಾ ಇದ್ದಾರೆ. ಆ ನಿಗೂಢ ವ್ಯಕ್ತಿಯನ್ನ ಕೂಡ ಕರೆತರಲಾಯಿತು. ಆತನನ್ನ ಕರೆತಂದು ಈಗ 7ನೇ ಪಾಯಿಂಟ್ನಲ್ಲಿ ತಲಾಶ್ ಆರಂಭ ಆಗಿದೆ ಅನ್ನುವಂತ ಮಾಹಿತಿ. SIT ತಂಡ ತಲುಪಿದ ನಂತರದಲ್ಲಿ 7ನೇ ಪಾಯಿಂಟ್ ನತ್ತ ಹೋಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ವಿಜುವಲ್ಸ್ ಅಲ್ಲಿ ಲೈವ್ ವಿಜುವಲ್ಸ್, ನೇರ ದೃಶ್ಯಾವಳಿಗಳು. ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ, 6ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಪಾಯಿಂಟ್ ಅದು. ಆತನೇ ತೋರಿಸಿದಂಥ 6ನೇ ಮಾರ್ಕಿಂಗ್. ಈಗ ಅಧಿಕಾರಿಗಳು ಜೊತೆಗೆ ಹಿಟಾಚಿ ಎಲ್ಲವನ್ನು ಕೂಡ ಕರೆತರಲಾಗ್ತಾ ಇದೆ. ಅಂದರೆ ಹಿಟಾಚಿಯನ್ನು ಕೂಡ ತರಲಾಗ್ತಾ ಇದೆ. ಸಾಕಷ್ಟು ಆಳ ನಿನ್ನೆ ಕೂಡ ಆಗದಿದ್ರು, ಹಾಗಾಗಿ ಇವತ್ತು ಕೂಡ ಸಾಕಷ್ಟು ಆಳ ಆಗಿರುವಂಥ ಸಾಧ್ಯತೆ ಕೂಡ ಇರೋದ್ರಿಂದ ಮುಸುಕುದಾರಿ ಕೂಡ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಆತನನ್ನ ಕರೆದುಕೊಂಡು ಬರಲಾಗ್ತಾ ಇದೆ. ಆತನ ಜೊತೆಯಲ್ಲಿ ವಿಡಿಯೋ ರೆಕಾರ್ಡಿಂಗ್, ಜೊತೆಯಲ್ಲಿ ಅಧಿಕಾರಿಗಳು, ಕಂದಾಯ ಇಲಾಖೆ, SIT ಅಧಿಕಾರಿಗಳು ಇವರೆಲ್ಲರೂ ಕೂಡ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಎರಡು ಕೂಡ ಎಕ್ಸ್ಕ್ಲೂಸಿವ್ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಮುಸುಕುದಾರಿಯನ್ನ ಕರೆತರಲಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಹಿಟಾಚಿ ಕೂಡ ಬರ್ತಾ ಇರೋದು. ನಿನ್ನೆ ಕಾರ್ಮಿಕರು ಸಾಕಷ್ಟು ಆಳ ಅಗ್ದಿದ್ರು, 4 ಅಡಿವರೆಗೂ ಕಾರ್ಮಿಕರ ಅಗ್ದಿದ್ರು 6ನೇ ಪಾಯಿಂಟ್ನಲ್ಲಿ. ಆ ನಂತರದಲ್ಲಿ ಹಿಟಾಚಿಯನ್ನ ಬಳಸಲಾಯಿತು. ಇವತ್ತು ಕೂಡ ಹಿಟಾಚಿಯನ್ನ ಬಳಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಹಿಟಾಚಿಯನ್ನ ತರಲಾಗ್ತಾ ಇದೆ. ಹಿಟಾಚಿ ಕೂಡ ಬರ್ತಾ ಇರೋದನ್ನು ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆಯಲ್ಲಿ ಮುಸುಕುದಾರಿ ವ್ಯಕ್ತಿ ಮಾರ್ಕ್ ಮಾಡಿದೀವಲ್ಲ, ಪ್ರತಿ ಬಾರಿಯೂ ಕೂಡ ಒಂದೇ ರೀತಿಯ ವೇಷಭೂಷಣಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಮುಸುಕುದಾರಿ ವ್ಯಕ್ತಿ ಇವತ್ತು ಕೂಡ ಅದೇ ರೀತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಮಳೆ ಬರುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ರೈನ್ ವೇರ್ ಅದನ್ನು ಕೂಡ ಹಾಕ್ಕೊಂಡಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಇಡೀ ದಿನ ಅಲ್ಲೇ ಇರೋದ್ರಿಂದ 11:30 ಅಷ್ಟೊತ್ತಿಗೆ ನಿನ್ನೆ ಕೂಡ ಶುರುವಾಗಿತ್ತು, ಆರಂಭ ಆಗಿತ್ತು ಉತ್ಖನನ ಕಾರ್ಯ. ಇವತ್ತು ಕೂಡ ಅದೇ ಸಮಯಕ್ಕೆ ಸರಿಯಾಗಿ ಶುರುವಾಗ್ತಾ ಇದೆ, ಸಂಜೆವರೆಗೂ ಆಗೋದ್ರಿಂದ ಅದರ ಮಧ್ಯದಲ್ಲಿ ಮಳೆ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇದೆ. ಆ ದಾರಿ ಮಧ್ಯೆ ಬರುವಂಥ ಸಂದರ್ಭದಲ್ಲಿ ಆ ಮುಸುಕುದಾರಿ ಏನನ್ನೋ ತೋರಿಸ್ದ, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲಿರುವಂಥ ಪಕ್ಕದಲ್ಲಿರುವಂಥ ಅಧಿಕಾರಿಗೆ ಏನನ್ನೋ ಪಾಯಿಂಟ್ ಮಾಡಿ ತೋರಿಸ್ತಾನೆ, ಎಲ್ಲೇನೋ ಇದೆ ಅನ್ನುವಂಥ ರೀತಿಯಲ್ಲಿ. ಆ ನಂತರದಲ್ಲಿ ಪಕ್ಕದಲ್ಲಿದ್ದಂಥ ವ್ಯಕ್ತಿ ಏನೋ ಆಜ್ಞೆಯನ್ನು ಕೊಡ್ತಾನೆ, ಏನಿಲ್ಲ ಅದು ಅನ್ನೋ ಥರ ಏನೋ ಒಂದು 2 ಲೈನ್ಸ್ ಆಫ್ ಕಾನ್ವರ್ಸೇಷನ್ ಅಲ್ಲಿ ನಡೆದಿರೋದು ಬೈ ಆಕ್ಷನ್ ಗೊತ್ತಾಗ್ತಾ ಇದೆ. 7ನೇ ಪಾಯಿಂಟ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, 7ನೇ ಪಾಯಿಂಟ್ ಇದು ಇವತ್ತು ಉತ್ಖನನ ನಡೆಯುವಂತಹ ಜಾಗ. ಎಕ್ಸಾಕ್ಟ್ಲಿ ಇದೇ ಜಾಗದಲ್ಲಿ ಇವತ್ತು ಉತ್ಖನನ ಆರಂಭ ಆಗುತ್ತೆ. ಅಲ್ಲಿ ಮಾರ್ಕ್ ಮಾಡಿದ್ದಾರೆ, ಜೊತೆಯಲ್ಲಿ ಕಂಪ್ಲೀಟ್ ಆಗಿ ಆ ಜಾಗವನ್ನು ಸೆಕ್ಯೂರ್ ಮಾಡಿದ್ದಾರೆ ವಿತ್ ಟೇಪ್. ಆ ಜಾಗದಲ್ಲಿ ಇವತ್ತು ಉತ್ಖನನ ಆರಂಭ ಆಗುತ್ತೆ. ಹಿಟಾಚಿ ಕೂಡ ಬಂದಿದೆ, ಕಾರ್ಮಿಕರು ಕೂಡ ಆಗಮಿಸಿದ್ದಾರೆ, ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಇನ್ನೇನು ಉತ್ಖನನ ಆರಂಭ ಆಗುತ್ತೆ. ಆದರೆ ಇಲ್ಲಿ ಏನು ಸಿಗುತ್ತೆ ಅನ್ನುವಂಥ ಕುತೂಹಲ. ಅದರಲ್ಲೂ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕ ನಂತರದಲ್ಲಿ ಈ 7ನೇ ಪಾಯಿಂಟ್ನಲ್ಲಿ ಏನು ಸಿಗುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲ ಸಹಜವಾಗಿ ಸಾರ್ವಜನಿಕರಲ್ಲಿ, ಅದರ ಜೊತೆಯಲ್ಲಿ ಎಲ್ರಿಗೂ ಕೂಡ ಇರುವಂಥದ್ದು. ಅದರ ಜೊತೆಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಸಿಕ್ಕಿರುವಂತಹ ಮೂಳೆಗಳಿಗೆ ಸಂಬಂಧ